ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಮೇಡಮ್, ನನ್ ಮೇಲಿರೋ ಕೋಪನ ಅತ್ತೆ ಮೇಲೆ ಯಾಕೆ ತೋರಿಸ್ತಿದ್ದೀರಾ? ಏಯ್, ಇದನ್ನೆಲ್ಲ ಕೇಳಕ್ಕೆ ನೀನ್ ಯಾರೇ? ನಾನು ಯಾರ ಹತ್ರ ಹೇಗ್ ಮಾತಾಡ್ಬೇಕು ಹೇಗಿರ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ನೀನ್ ಯಾರು ಕೇಳೋದಕ್ಕೆ? ನಿನಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಇವಳ ಜೊತೆ ಜಗಳ ಬರ್ತಾ ಇದೆಯಾ ನೀನು? ನೀವು ಇವಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಸಪೋರ್ಟ್ ಅಲ್ಲಮ್ಮ, ಅವಳು ಸರಿ ಇಲ್ಲ, ಅವಳು ಸರಿ ಇಲ್ಲ ಅಂತ ನೀನು ಗೊತ್ತಾದ್ಮೇಲೆ ಅವಳ ಹತ್ರ ಯಾಕೆ ಜಗಳಕ್ಕೆ ಹೋಗ್ತಾ ಇದೆಯಾ? ಯಾಕೇಳು? ಸ್ವಚ್ಛೆ ಮೇಲೆ ಕಲ್ಲು ಹಾಕಿದ್ರೆ ನಮ್ಮದು ತಾನೇ ಸಿಡಿಯೋದು ಅಂತ ನೀನು ಎಚ್ಚರಿಸ್ತಾ ಇದ್ದೀನಿ ಅಷ್ಟೇ. ಮಾವ, ನಾನು ಮೇಡಮ್ ಅವ್ರಿಗೆ ಪ್ರತಿ ಸರಿ ಒಳ್ಳೇದೇ ಮಾಡಕ್ ಹೋಗ್ತೀನಿ, ಆದ್ರೆ ಅವರೇ ನನ್ನ ತಪ್ಪು ಅಂತ ಪದೇ ಪದೇ ಚುಚ್ಚು ಮಾತಾಡ್ತಿದ್ದಾರೆ. ಮೇಡಮ್, ಒಂದು ತಿಳ್ಕೊಳ್ಳಿ, ನಾನು ಏನೇ ಮಾಡಿದ್ರು ನಿಮ್ಮ ಒಳ್ಳೇದಕ್ಕೆ ಮಾಡಿರ್ತೀನಿ. ದಯವಿಟ್ಟು ನನ್ನಿಂದ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ಆಟ ಆಡೋದು ಆಡ್ದೆ, ಅಮ್ಮಂಗೆ ಗೊತ್ತಿಲ್ದೇನಾದ್ರೂ ಆಡ್ಬೇಕಾಗಿತ್ತು ತಾನೆ. ಈಗ ನೋಡು, ಸುಮ್ಮನೆ ಅಮ್ಮನ ಹತ್ರ ಹೊಡ್ಸ್ಕೊಂಡೆ ಬೈಸ್ಕೊಂಡೆ. ಬೇಕಿತ್ತ ನಿಂಗಿದೆಲ್ಲ? ಯಾಕ್ರಿ ಹೀಗೆ ಗೊತ್ತಾಡ್ತಾ ಇದ್ದೀರಾ? ಒಂದ್ ಕಡೆ ಕೂತ್ಕೋಬಾರ್ದಾ? ಕೂತ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತೇನೆ. ಈಗ ಅಂಥದ್ದೇನಾಯ್ತು? ಇನ್ನೇನಾಗ್ಬೇಕೆ? ದಿನ ಬೆಳಗಾದ್ರೆ ಮನೆಯೊಳಗೆ ಒಂದು ರಾತ ನೋಡ್ತಾ ಇದೆಯಲ್ಲ. ಹಾಗಾಗ್ಬಾರ್ದು ಅಂದ್ರೆ ಮನೆಯವರೆಲ್ಲ ಸುಮನ್ನ ಸೊಸೆಯಾಗಿ ಒಪ್ಕೋಬೇಕು. ಮನ ಸಾರೆ ಸೊಸೆ ಅಂತ ಒಪ್ಕೊಂಡ್ಬಿಡ್ಬೇಕು. ಅದು ನೀನು ಹೇಳಿ ಬಲವಂತವಾಗಿ ಒಪ್ಸೋದಲ್ಲ, ತಾನಾಗೆ ನಮ್ಮ ಹೃದಯಕ್ಕೆ ಬರಬೇಕು. ಗೊತ್ತಾಯ್ತಾ? ಅಲ್ಲ ರೀ, ಈ ಮನೆಗೋಸ್ಕರ ಆ ಹುಡುಗಿ ಎಷ್ಟೆಲ್ಲ ಒದ್ದಾಡ್ತಾಳೆ. ಅದನ್ನೆಲ್ಲ ದಿನ ನೋಡ್ತಾ ಇದ್ರು ಹೀಗೆಲ್ಲ ಮಾತಾಡ್ತಿರಲ್ಲ, ಅದು ಸರಿನಾ? ಏನೇ ಮಾಡಿದ್ರು ನೋಡೋದಕ್ಕೆ ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ ಇರ್ತಾಳೆ. ಏನೂ ಇಲ್ಲ, ಬರೀ ಬೂದಿ ಥರ ಕಾಣಿಸ್ತಾಳೆ. ಒಳಗಡೆ ಕೆಂಡ ನಿಗಿ 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 ಅಂತ ಇರುತ್ತೆ. ಅಪ್ಪಿ ತಪ್ಪಿ ಏನಾದರೂ ಮುಟ್ಟಿದ್ರೆ ಕೈ ಸುಟ್ಟೋಗುತ್ತೆ ಅಷ್ಟೇ. ಸಾಕು, ಸುಮ್ಮನಿರಿ, ಏನೇನೋ ಮಾತಾಡ್ಬೇಡಿ. ನಿನಗೆ ಗೊತ್ತಿಲ್ಲ ಕಣೆ, ಅವಳದು ಸ್ಪ್ಲಿಟ್ ಪರ್ಸನಾಲಿಟಿ, ಎರಡು ಮುಖ ಇದೆ. ಮನೆಯೊಳಗೆ ಒಳ್ಳೆ ಗುಮ್ಮನ್ ಗುಸ್ಕಂಗಿರ್ತಾಳೆ. ಹೋಟ್ಲಲ್ಲಿ ಅವಳು ರೌದ್ರ ಅವತಾರ ನೀನು ನೋಡ್ಬೇಕಾಗಿತ್ತು. ಏಕವಚನದಲ್ಲಿ ಮಾತಾಡ್ಸ್ಬೇಡ, ಮರ್ಯಾದೆ ಕೊಟ್ಟು ಮಾತಾಡ್ಸೋ ಅಂತ ಹೇಳ್ದೆ ತಾನೆ. ತೆಗೆದೋಗ್ ಬಿಟ್ಟ ಅಂದ್ರೆ ಹಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ನೀವ್ ಹೀಗೆಲ್ಲ ಮಾತಾಡಿದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ನಾನು. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಪ್ರಜ್ಞೆ ಇಲ್ಲ ನಿಮ್ಗೆ? ಯಾರಾದ್ರೆ ನನಗೇನು? ಏನ್ ಮಾಡ್ತೀರಾ? ಏನ್ ಹೆದರ್ಸ್ತಿದ್ದೀರಾ? ಹೋಟ್ಲಲ್ಲಿ ಅವಳು ರೌದ್ರ ಅವತಾರ ನೋಡಿ ನಾನು ಚೆನ್ನಾಗ್ಬಿಟ್ಟೆ, ಗೊತ್ತಾ? ಹೌದಾ? ಸರಿ ರೀ, ನೀವ್ ಹೇಳುತ್ತರ ಅವಳು ರಫ್ ಅಂಡ್ ಟಫ್ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಮನೇಲಿ ಮಾತ್ರ ಸೌಮ್ಯವಾಗಿರ್ತಾಳಲ್ಲ, ಯಾಕೆ? ಯಾಕೆಂದ್ರೆ ಅವಳು ಈ ಮನೆಯವ್ರ ಬಗ್ಗೆ, ಮನೆತನದ ಬಗ್ಗೆ, ಅವಳು ಕಟ್ಟಿರೋ ತಾಳಿ ಬಗ್ಗೆ ಅವಳು ಕೊಡ್ತಿರೋ ಗೌರವ ಕಣ್ರಿ. ಅವಳು ಕೆಂಡ ಸಂಪಿಗೇರಿ, ವಿರುದ್ಧ ನಿಂತವ್ರಿಗೆ ಅವಳು ಕೆಂಡ. ಅದೇ ಅವಳನ್ನ ಪ್ರೀತಿಯಿಂದ ನೋಡೋರ್ಗೆ ಅವಳು ಸಂಪಿಗೆ ಹೂವು. ಇದೊಂದೇ ಬಾಕಿ ಇದ್ದಿದ್ದು. ಅಲ್ಲ ರೀ, ಎಲ್ಲ ವಿಷಯನೂ ಮರ್ತು ಹೋಗೋ ನೀವು ಅವಳ ಮೇಲಿರೋ ಕೋಪನ ಇನ್ನೂ ಮರ್ತಿಲ್ವಲ್ಲ, ಯಾಕೋ? ಯಾಕೆಂದ್ರೆ ಅವಳು ನಿಮ್ಮ ಮನ್ಸಲ್ಲಿ ಆಳವಾಗಿ ನೆಲೆ ನಿಲ್ತ್ಬಿಟ್ಟಿದ್ದಾಳೆ. ಒಂದ್ಸಲಿ
ಅವಳನ್ನ ಅಪ್ಪ ಆಗಿ ಮಾವನಾಗಿ ನೋಡ್ರಿ, ನಿಮಗೆ ಅರ್ಥ ಆಗತ್ತೆ ಅವಳು ಈ ಮನೆಗೆ ತಕ್ಕ ಸೊಸೆ ಅಂತ. ಹೌದು ತಾತ, ನಂಗೆ ಚಿಕ್ಕಮ್ಮ ಅಂದ್ರೆ ತುಂಬಾ ಇಷ್ಟ. ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ. ನಾನು ಏನ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟರು ಬೇಜಾರು ಮಾಡಲ್ಲ. ಇವತ್ತು ಫೌಂಟೇನ್ ಅಲ್ಲಿ ಆಡಿದ್ವಲ್ಲ, ಎಷ್ಟು ಖುಷಿಯಾಗಿ ಆಡ್ಸಿದ್ರು ಗೊತ್ತಾ. ಅಮ್ಮನೇ ಬಂದು ನನಗೆ ಹೊಡೆದಿರೋದು. ಅಮ್ಮ ನನಗೆ ಒಂದ್ ದಿವಸನೂ ಚಿಕ್ಕಮ್ಮನ ಥರ ಆಡ್ಸಿಲ್ಲ. ಅವ್ರಂತೂ ಆಡ್ಸಕ್ ಬರಲ್ಲ. ನಾನು ಯಾರ ಹತ್ರ ಆಡ್ರೆ ಬೈತಾರೆ. ನೋಡಿದ್ರೇನ್ರಿ, ಮಗುನ ದೇವ್ರ ಸಮಾನ ಅಂತ ಹೇಳ್ತಾರೆ. ಈ ಮಗುಗೆ ಅರ್ಥ ಆಗಿರೋದು ನಿಮ್ಗೆ ಅರ್ಥ ಆಗ್ತಿಲ್ವೇನ್ರಿ? ಇವತ್ತು ನಾನು ಅನ್ಕೊಂಡಾಗಿದ್ರೆ ತೀರ್ಥ ಈ ಜನ್ಮದಲ್ಲಿ ನನ್ನನ್ನು ದೂರ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಕ್ಕ. ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗೋಯ್ತು. ಆ ಚಿಟ್ಟೆ ಬಂದು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ದ. ನಾಟಕ ಮಾಡ್ತೀನಿ. ನಾಟಕ ಹೆಂಗದ ಡ್ಯಾನ್ಸ್? ಹಿಂಗ ಹಿಂಗೆ 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 ಮಾಡ್ತೀಯಾ? ಜ್ಯೂಸ್ನಾಗೇನೆ ಮಿಕ್ಸ್ ಮಾಡಕ್ ಕೊಡಕತ್ತಿದ್ಲು. ನಿಜ ಹೇಳ್ತಾ ಇದೆಯಾ? ಹ್ಞೂನ್ರಿ ಸಾಹೇಬ್ರ, ಎಲ್ಲವೂ ನಾಣಿಗೂ ನಿಜ. ನಂಗೆ ಮಾತು ಕೇಳು, ನಾನು ಇದನ್ನೆಲ್ಲ ಮಾಡೋದಕ್ಕೆ ಒಂದು ಕಾರಣ ಇದೆ ತೀರ್ಥ. ನೀನು ಇಷ್ಟು ಚೀಪ್ ಆಗಿ ನಡ್ಕೋತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನಿನ್ನ ಮದುವೆ ಆಗ್ತೀನಿ ಅಂತ ಮಾಡ್ಕೊಟ್ಟಿದ್ದೆ ತಾನೆ. ಈ ನಾಟಕ ಯಾಕೆ ಮಾಡ್ಬೇಕಾಗಿತ್ತು? ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಆಯ್ತು. ನಂಬಿಕೆ ಇಲ್ಲ ಅಂದಮೇಲೆ ಈ ಸಂಬಂಧಕ್ಕೆ ಬೆಲೆನೇ ಇಲ್ಲ. ನನ್ನ ನಂಬಿಕೆನ ಕಳ್ಕೊಬಿಟ್ಟೆ ನೀನು. ನನ್ನಿಂದ ದೂರ ಇದ್ಬಿಡು. ನನ್ನ ನಾಟಕ ಎಲ್ಲ ಆಚೆ ಬಂದ್ಬಿಡ್ತು. ತೀರ್ಥ ನನ್ನ ತಪ್ಪಾಗಿ ತಿಳ್ಕೊಬಿಟ್ರು. ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡೋದಂತ ನನಗೆ ಗೊತ್ತಾಗ್ತಿಲ್ಲ. ಅವ್ರ ಜೊತೆ ಇನ್ನು ಹೇಗೆ ನಾನು ಮಾತಾಡೋದು ಅನ್ನೋದೇ ಅರ್ಥ ಆಗ್ತಿಲ್ಲ. ಏನೇ ಹೇಳು ನಿತ್ಯ, ಆ ಹೂ ಮಾರೋಳ್ಗೆ ಲಕ್ ಮಾತ್ರ ತುಂಬಾ ಫೇವರ್ ಮಾಡ್ತಿದೆ. ಅವಳು ಏನೇ ಮಾಡಿದ್ರು ಸಕ್ಸಸ್ ಆಗ್ತಿದ್ದಾಳೆ. ಅದೇನ್ ಲಕ್ ಅಂತ್ಯ? ಯಾಕಕ್ಕ, ಮನೇಲಿ ನೀವ್ ಅನ್ಕೊಂಡಿದ್ ಪ್ರಕಾರ ನಡೀತಿಲ್ವಾ? ಒಂದು ನಡೆದ್ರೆ ಇನ್ನೊಂದು ನಡೆಯಲ್ಲ. ಎಲ್ಲಾ ಡ್ಯಾಮೇಜನ್ನು ಸರಿ ಮಾಡ್ತಾ ಇದೆ. ಹಾಗಾಗ್ತಿದೆ. ನನಗೆ ದೊಡ್ಡ ಅಡ್ಡಿ ಆಗಿರೋದು ನಿಮ್ಮತ್ತೆ. ನನ್ನ ಫ್ರೆಂಡ್ಸನ್ನ ಕರೆಸಿ ಅವಳಿಗೆ ಅವಮಾನ ಮಾಡಿದೆ. ಮನೆ ಬಿಟ್ಟು ಹೋಗ್ತಾಳೆ ಅಂತ ಅನ್ಕೊಂಡೆ. ಆದ್ರೆ ನಿಮ್ಮತ್ತೆ ಹೋಗಿ ಸಮಾಧಾನ ಮಾಡಿದ್ರು, ಉಳ್ಕೊಂಡ್ಬಿಟ್ಲು. ಇನ್ನು ಮಾವ ಅವಳು ತಂಟೆಗೆ ಹೋಗ್ಬಿಡ ಅಂತ ನನ್ನ ಹತ್ರನೇ ಬಂದು ಹೇಳ್ತಾರೆ. ಅದ್ ಏನ್ ಮಾಡಿದಳೋ ದೇವ್ರಿಗೆ ಗೊತ್ತು. ನನ್ನ ಪ್ಲಾನ್ ಎಲ್ಲ ಎಡವಟ್ಟಾಗ್ತಿದೆ ನಿತ್ಯ. ಸೋಲು ಗೆಲುವು ಎರಡೂ ಇದೆ. ಆದ್ರೆ ಅವಳಿಗೆ ಸಿಕ್ತಿರೋ ಸೋತು ನೋವಿಗಿಂತ ಸಮಾಧಾನ ತೂಕನೇ ಹೆಚ್ಚಿದೆ. ಇದು ನನಗೆ ಸಮಸ್ಯೆ ಆಗ್ತಿರೋದು. ಹಾಗಾದ್ರೆ ಆ ಸುಮನನ್ ಸೋಲ್ಸೋಕೆ ನಮ್ ಕೈಯಿಂದ ಆಗೋದೇ ಇಲ್ಲ ಅನ್ನಿ. ನನ್ನ ಹೆಸರೇನು ಹೇಳು? ಸಾಧನ. ನಾನು ಅನ್ಕೊಂಡಿದ್ದನ್ನ ಸಾಧಿಸೋಳು. ಹಠಕ್ಕೆ ಬಿದ್ರೆ ಎಷ್ಟು ಬೆಲೆ ತೆತ್ತಾದ್ರೂ ಸಾಧಿಸ್ತೀನಿ. ನಾನು ಸೋಲಲ್ಲ, ನೀನು ಯೋಚನೆ ಮಾಡಬೇಡ. ಅವಳನ್ನು ಸೋಲಿಸ್ತೀನಿ. ನೋಡು, ತೀರ್ಥ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಅವನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಡ. ಆದಷ್ಟು ಕಾಂಟ್ಯಾಕ್ಟಲ್ಲಿ ಇರೋದಕ್ಕೆ ಟ್ರೈ ಮಾಡು. ಅವನನ್ನ ಕಳ್ಕೊಳ್ಳೋ ಭಯದಲ್ಲಿ ನೀನು ಇದೆಲ್ಲ ತಪ್ಪು ಮಾಡಿದೆ ಅಂತ ಅವನಿಗೆ ಹೇಳು. ಅಷ್ಟೇ ಅಲ್ಲ, ನಿನಗೆ ಪಶ್ಚಾತ್ತಾಪ ಆಗಿದೆ ಅಂತ ಅವನಿಗೆ ಮನವರಿಕೆ ಮಾಡು. ಆಗ ಅವನು ನಿನ್ನ ಮುಷ್ಟಿಗೆ ಸಿಗ್ತಾನೆ. ನಾವು ಸೋಲ್ಬಾರ್ದು ನಿತ್ಯ. ಎರಡೂ ಕೈ ಸೇರಿದ್ರೇನೆ ಆ ಹೂ ಮಾರೋಳನ್ನ ಸೋಲ್ಸೋದಕ್ಕಾಗೋದು. ಹಲೋ ಶ್ಯಾಮು, ಏನು ನೀನು ತಪ್ಪೆಲ್ಲ ನಂದೆ ಅಂತ ನನ್ನನ್ನೇ ಬ್ಲೇಮ್ ಮಾಡ್ತಾ ಇದೀಯಾ? ನೋಡು, ಹೋದ್ಸತಿ ಕೆಲಸದ ಒತ್ತಡ ಜಾಸ್ತಿ ಇತ್ತು, ಸಾರೋದಕ್ಕೆ ಸ್ವಲ್ಪ ಮರುವು, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಅಷ್ಟೇ. ಈ ಸತಿ ಮಿಸ್ ಮಾಡ್ಬಿಡ್ತೀನಾ? ಹಾಂ ಹೌದಯ್ಯ, ನಾನು ಅಷ್ಟೇ ಶಾಂತಾರಾಮನ್ನ ನೋಡಿ 15 ದಿವಸದ ಮೇಲಾಯ್ತು. ಸೇರ್ಕೊಂಬಿಡೋಣ ಬಿಡು ಒಟ್ಟಿಗೆ. ಒಂದು ನಿಮಿಷ, ಪದ್ದು ಬರ್ತಾ ಇದ್ದಾಳೆ, ಆಮೇಲೆ ಮಾಡ್ತೀನಿ. ಓಕೆ. ಏನ್ ಪದ್ದು? ರೀ, ಇವತ್ತು ಯಾವ ದಿನ ಅಂತ ನೆನ್ಪಿದ್ಯಾ? ಯಾವ ದಿನ? ಮರ್ತು ಬಿಟ್ರಾ? ಇವತ್ತು ಜಾನ್ವಿ ಬರ್ತ್ಡೇ ರೀ. ನೀವು ಮಾತ್ರ ವಿಶ್ ಮಾಡ್ಲಿಲ್ಲ ಅನ್ಕೊಳ್ಳಿ,
ಅವಳು ಹಾದಿರಂಪ ಬೀದಿರಂಪ ಮಾಡ್ಬಿಡ್ತಾಳೆ. ಐ ಗಾಡ್, ಮರ್ತೇ ಬಿಟ್ಟೆ. ಜಾನು ಮಗ, ಜಾನು, ಜಾನ್ವಿ, ಬಂದೆ ಅಪ್ಪ. ಬಾಯ್ಲಿ. ಇವತ್ತೇನು ದಿವಸ? ಅಪ್ಪ, ಬೆಣ್ಣೆ ಕಾಸಿ ತುಪ್ಪ. ಇವತ್ತು ನನ್ನ ಪುಟ್ಟೋಡಿದು ಬರ್ತಡೇ. ನೋಡು, ಅರ್ಧ ರಾತ್ರಿ 12 ಗಂಟೆಲಿ ನಾನು ಬಂದು ನಿನ್ಗೆ ವಿಶ್ ಮಾಡೋಣ ಅಂತ ಬಂದೆ. ನೀನು ಗುಬ್ಬಚ್ಚಿ ಥರ ಕೌಚ್ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ನಿಮ್ಮಮ್ಮ ಬಂದು, ಪಾಪ ಅವಳಿಗೆ ನಿದ್ದೆಗೆ ಡಿಸ್ಟರ್ಬ್ ಮಾಡಬೇಡಿ ಬನ್ರಿ ಅಂತ ಕರ್ಕೊಂಬಂದ್ಬಿಟ್ಲು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಚಿನ್ನಮ್ಮ. ಥ್ಯಾಂಕ್ ಯು ಅಪ್ಪ. ಏನೇ ಇದು ಜಾನ್ವಿ? ಏನೇ? ಫ್ರೆಂಡ್ಸ್ಗೆ ಕೈ ಕೂಲ್ಕೋತಾರ ಕುಲ್ಕ್ತಾ ಇದೆಯಲ್ಲ, ಲಕ್ಷಣವಾಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಹೋಗ್ಲಿ, ನನ್ನ ಪುಟ್ಟ ಮಗುಗೆ ಸುಖ, ಶಾಂತಿ, ನೆಮ್ಮದಿ ಸಿಗಲಿ. ಜಾನು, ಅಕ್ಕೆ ಹ್ಯಾಪಿ 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 ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಜೇ, ಹಾ ಜಾನು ತಗೋ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಅದಕ್ಕೆ. ಏನು ಅಂತ ನೋಡಲ್ವಾ? ಇದನ್ನ ನೋಡೋ ಅವಶ್ಯಕತೆನೇ ಇಲ್ಲ. ನನ್ನ ಅದಕ್ಕೆ ನನ್ನ ಎವ್ರಿ ಬರ್ಡೇಗೂ ಡೈಮಂಡೇ ಕೊಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಜಾನು, ಅದ್ರಲ್ಲಿ ನನ್ನ ಪಾಲು ಇದೆಯಾ? ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಅಣ್ಣ. ಜಾನು, ಹ್ಯಾಪಿ ಬರ್ತ್ಡೇ. ವಾಟ್ ಅ ಸರ್ಪ್ರೈಸ್ ಬ್ರೋ. ರಿಯಲಿ ನೀನ್ ನನಗೆ ಗಿಫ್ಟ್ ಕೊಡ್ತಾ ಇದ್ಯಾ? ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಜಾನ್ವಿ ಅವರೇ, ಹುಟ್ಟಿದಬ್ಬದ ಶುಭಾಶಯಗಳು. ಇವತ್ತು ನಿಮ್ಮ ಹುಟ್ಟಿದಬ್ಬ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು ವೇಳೆ ಗೊತ್ತಿದ್ರೆ ನಾನು ಏನಾದರೂ ಉಡುಗೊರೆ ಕೊಡ್ಬೋದಿತ್ತು. ಅಯ್ಯೋ, ನಿಮ್ಮಪ್ಪ ದೀಪಾವಳಿಗೆ ಬಟ್ಟೆ ಉಡುಗೊರೆ ಕೊಟ್ಟು ಮುಗಿಸ್ದವ್ರು. ನೀನೇನ್ ಕೊಡ್ತಿದ್ಯೋ?